ಪ್ಲ್ಯಾನ್ ಬಿ ಯಲ್ಲಿ 2,000ಕ್ಕಿಂತ ಜಾಸ್ತಿ ಕೊಡ್ಸಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಗೈಸ್, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಮನೆಯಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಏನು ಅಂದರೆ ವಿಷಯ, ಇವತ್ತೊಂದು ಇಂಟರ್ವ್ಯೂ ಐತೆ. ನಾನು ಲೋಹಿತು ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ನೆನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ನೆನೆ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿತ್ತು, ಸ್ವಲ್ಪ ಏನೋ ನಡೀತು, ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆಗೋಸ್ಕರ ಒಂದು ವ್ಲಾಗು ಬ್ಯಾಕಪ್ ಇಕ್ಕಿದ್ದೀನಿ, ನೋಡೋಣ ಅದು ಇದ್ದರೆ ಹಾಕೋಕ್ಕಾದರೆ ಹಾಕ್ತೀನಿ ಅಡಿ ಬಂಚು. ಸೊ ಇವಾಗ ಲೋಹಿತ್ ಕಡೆಯಿಂದ ಒಂದು ಇಂಟರ್ವ್ಯೂ ಶೆಡ್ಯೂಲ್ ಆಗಿದೆ, ಅಲ್ಲಿಗೆ ಹೋಗಬೇಕು, ಹೋಗಿ ನೋಡಬೇಕು ಕೆಲಸ ಏನು ಅಂತ. ಆಮೇಲೆ ಕೆಲಸ ಇದಾದರೆ ಅಲ್ಲೇ ಕಂಟಿನ್ಯೂ ಮಾಡಬೇಕು. ಎಲ್ಲಿರೋದು ಅಂದರೆ ನಮ್ಮ ಮಧು ಅವ್ರ ಮನೆ ಇದೆ, ಮಾದೇವಪುರ ಹತ್ರ ಇರೋದಿದು ಆಫೀಸು. ಹೋಗಿ ನೋಡೋಣ ಏನು ಕೆಲಸ ಅಂತ. ನೋಡಿ ಸಿಕ್ಕಿದ್ರೆ ಅಲ್ಲೇ ಕೆಲಸ ಮಾಡೋಣ ಅಷ್ಟೇ ಗೈಸ್. ಇವಾಗ ಇವತ್ತು ಆ್ಯಕ್ಚುಲಿ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು, ಬಟ್ ಇಂಟರ್ವ್ಯೂ ಶೆಡ್ಯೂಲ್ ಆಗೋಯ್ತು ನೆನ್ನೆ ಸಡನ್ನಾಗೆ. ಅದಕ್ಕೋಸ್ಕರ ಚೆನ್ನೈ ಕ್ಯಾನ್ಸಲ್ ಮಾಡಿ ಇವಾಗ ಇಂಟರ್ವ್ಯೂಗೆ ಹೋಗ್ತಾ ಇರೋದು. ಬೇರೆ ಟೀ ಹುರ್ಕೊಂಬಿಟ್ಟವನೇ, ಬರ್ತೀನಿ ಅಂದ್ಬಿಟ್ಟು ಬರ್ತಾಯಿಲ್ಲ ಅಂದ್ಬಿಟ್ಟು. ಅದಕ್ಕೆ ನೋಡೋಣ, ಫಸ್ಟ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ಕೆಲಸ ಫಿಕ್ಸ್ ಆದರೆ ಆಮೇಲೆ ಯಾವಾಗ ಹೋಗೋದು, ಏನು ಕತೆ, ಏನು ಮಾಡೋದು ನೋಡೋಣ. ಇನ್ನೊಂದೊಂದು ವೀಡಿಯೋ ಮಾಡಬೇಕು, ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು ಅಂದ್ಕೊಂಡೆ ಈ ವೀಕು. ಅದು ನೋಡೋಣ ಏನಾಗೋದು, ಆಗ ಮಾಡೋಂಗಿದ್ರೆ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೆ. ಅಲ್ಲಿವರೆಗೂ ಇನ್ನೂ ಏನೇನು ನಡೆಯುತ್ತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಬಿಕಾಸ್ ಆಫೀಸಲ್ಲಿ ನಾನು ರೆಕಾರ್ಡ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ರೆಕಾರ್ಡ್ ಮಾಡೋಕ್ಕಾದರೆ ಆಗ್ತೀನಿ. ಅಲ್ಲಿವರೆಗೂ ವ್ಲಾಗ್ ನೋಡಿ, ಬಾಯ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇಲ್ಲಿ ಬಂದಿದ್ದೀವಿ ಇಂಟರ್ವ್ಯೂಗೆ. ನೋಡ್ರೆ ಇಂಟರ್ವ್ಯೂ ತೆಗಿಯೋರೇ ಬಂದಿಲ್ಲ. ಸೊ ಇದೊಂಥರ ಏನು ಕೆಲಸ ಅಂದರೆ ಇಂಡಸ್ಟ್ರಿ ಕೆಲಸ. ಇಂಡಸ್ಟ್ರಿ ಇನ್ ದ ಸೆನ್ಸ್ ಈ ಜೆಟ್ಸಿಗೆಲ್ಲ ಟರ್ಬುಲೆನ್ಸ್ ಇರುತ್ತಲ್ವ, ಅದು ಪಾರ್ಟ್ಸ್ ರೆಡಿ ಮಾಡಿ ಅದು ಮಾರ್ಕೆಟಿಂಗ್ ಮಾಡೋ ಥರ. ನಮ್ಮದು ಇಲ್ಲಿ MBA ಅವರು B.Com ಆರ್ಡರ್ ಬರುತ್ತೆ ಅವಾಗ ಮಾಡೋದು. ಅದೇ ಆರ್ಡ್ರ್ ಬಂದಾಗ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಆ ಥರ ಕೆಲಸ. ನೋಡೋಣ, ಇದು ಇಷ್ಟ ಆದರೆ ಆ ಫೀಲ್ಡಲ್ಲಿ ಹಾಕಲ್ಲ ಮಾಡಿಬಿಡೋಣ, ಇಲ್ಲ ಅಂದರೆ ಬೇರೆ ಹುಡುಕೋಣ ಅಂತಿದ್ದೀನಿ. ನೋಡೋಣ, ಫಸ್ಟ್ ಅವ್ರು ಬರ್ತಾರೆ, ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಅದನ್ನ ಕ್ಲೀನಾಗಿ ತಿಳ್ಕೊಂಡು. ಜಿಮ್ಮಿಗೆ ಬೇರೆ ಹೋಗಿಲ್ಲ ಇವತ್ತು, ಯಾಕೋ ವರ್ಕೌಟ್ ಮಾಡ್ಬೇಕು ಅನಿಸುತ್ತೆ. ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ನಾವು ವರ್ಕೌಟ್ ಮಾಡ್ತಾಯಿದ್ವಿ 11:30 ಹಂಗೆ. ಅದಕ್ಕೋಸ್ಕರ ಏನು ನೋಡೋಣ, ಇವತ್ತು ಹಿಂಗೆ ಪಕ್ಕ ಸಾಯಂಕಾಲನೇ ವರ್ಕೌಟ್ ಮಾಡೋಕ್ಕಾಗೋದು. ಜಯಂತೇನೆ ಇಷ್ಟ ಆಗೋಗ್ಬಿಟ್ಟಾನೆ. ಜಯಂತಿಗೆ ಯಾಕೆ ಭಾಳ ಅಂದರೆ ನನಗೆ ಕೈ ನೋಡ್ತೈತಿ, ನಾವು ಯಾಕತೆ ಆಗಿರ್ತಾನೆ. ನೋಡೋಣ ಗೈಸ್, ಏನಾಗುತ್ತೋ ಆಗಲಿ. ಆಮೇಲೆ ಹೋಗಿ ವರ್ಕೌಟ್ ಮಾಡಿ ಯಾವುದೋ ನಂಬರ್ ಕಳಿಸ್ತೀನಿ ಅಂತ ಇನ್ನೂ ಕಳಿಸಿಲ್ಲ. ಇಂಟರ್ವ್ಯೂನ ಶೆಡ್ಯೂಲ್ ಮಾಡಿದಾರಂತ ಅವ್ರಿಗೆ. ಅಲ್ಲೋಗಿ ಅದಾದರೆ ಅದು ಅಟೆಂಡ್ ಮಾಡಬೇಕು. ನೋಡೋಣ, ಒಟ್ಟಿನಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು. ಗೈಸ್, ಗುಡ್ ಆಫ್ಟರ್ನೂನ್ ಗೈಸ್. ಬೆಳಗ್ಗೆ 10 o'clock ಮಧ್ಯಾಹ್ನ 2 o'clockವರೆಗೂ ವೆಯ್ಟ್ ಮಾಡಿದ್ದೀವಿ. ಇಂಟರ್ವ್ಯೂ ಹತ್ತವ್ರು ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಹೊಟ್ಟೆ ಹಸಿದೆ ಅಂದ್ಬಿಟ್ಟು ಊಟ ತಿನ್ನಕ್ಕೆ ಬಂದ್ವಿ. ಮಶ್ರೂಮ್ ಪಲಾವು ಆಮೇಲೆ ಮಜ್ಜಿಗೆ ಕುಡಿದ್ಬಿಟ್ಟು ನೆಮ್ಮದಿಯಾಗೆ ಹೋಗ್ತಾಯಿದ್ದೀವಿ. ಇವಾಗ ಮತ್ತೆ ವಾಪಸ್ ಇವಾಗ ಇನ್ನೊಂದು 1/2 hour ಬರ್ತೀನಿ ಅಂತ ಹೇಳೋರೆ. ಹೋಗಿ ಇಂಟರ್ವ್ಯೂ ಎಲ್ಲ ಏನಿರಲ್ಲ, ಡೈರೆಕ್ಟ್ ಜಾಯಿನ್ ಆಗಿ ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಅಂತೆ. ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತೇನೋ ಬೇಸಿಕ್ಸ್ ಹೇಳ್ಕೊಟ್ಟು ಆಮೇಲೆ ಹೋಗೋದು. ಗೈಸ್, ಊಟ ತಿನ್ಬಿಟ್ಟು ಇವಾಗ ಲೋಹಿತ್ ಅವರ ತಾತ ಅದು ಆಫೀಸ್ ಇದೆ. ಏನಿದು ಡಿಸ್ಕಾಮ್ ಆಫೀಸಾ? ಡಿಸ್ಕಾಮ್ ಆಫೀಸ್ ಇದೆ, ಕಾಂಟ್ರಾಕ್ಟರ್ ಗೈಸ್. ತಾತ ಫುಲ್ ರಿಚ್ ಕಿಡ್ ಲೋಹಿತ್. ಕೂರ್ಗಲ್ಲಿ ಒಂದು ವಿಲ್ಲಾ ಇದೆಯಂತೆ. ಅವ್ರ ಅಪ್ಪ ಬಂದ್ಬಿಟ್ಟು ಲಾರಿ ಬಿಸ್ನೆಸ್. ಏನು ಬೇಕು ಬಾಡಿಗೆ? ಎಷ್ಟು ಬರುತ್ತೆ ಬಾಡಿಗೆ? 1 3 ಲಕ್ಷ ಬರುತ್ತೆ ಅಂತೆ. ಏನಿಲ್ಲ, ಹೇಳು ಮತ್ತೆ ಎಷ್ಟು ಅಂತ. 80,000. ಇನ್ನೇ ಕೆಲಸಕ್ಕೆ ನೀವು ಕೊಡ್ತಾ ಇದೆಯೋ? ನೀನು ಸ್ವಂತಕ್ಕೆ ಒಂದು ಬಿಸ್ನೆಸ್ ಮಾಡ್ಬೋದಲ್ವ? ರಿಚ್ ಕಿಡ್ ಗೈಸ್. ನಾವು ನೋಡ್ರೆ ಇಲ್ಲಿ ವ್ಯಾಪಾರಿಗಳ ಥರ ಆಡ್ಕೊಂಡು ಕೆಲಸಕ್ಕೋಸ್ಕರ
ಅದೇ ನೋಡ್ಬೇಕು ಇವಾಗ ಎಲ್ಲರೂ ಬೈತಾರೆ ಇಂಡಸ್ಟ್ರಿಗೆ ಏನಕ್ಕೆ ಹೋಗಿದ್ಯಾ ಅಂತ. ನಮ್ಮ ಅಕ್ಕ ಮಾತ್ರ ಇವಾಗ ಹೋಗು ಪರವಾಗಿಲ್ಲ ಅಂತವ್ರೆ. ನೋಡಬೇಕು ಇವತ್ತು ಹೋಗಿ ಮನೇಲಿ ಡಿಸ್ಕಸ್ ಮಾಡಿ ಏನು ಮಾಡೋದು ಮಾಡಬೇಕು ಗೈಸ್. ನೋಡೋಣ ಏನಾಗುತ್ತೋ ಆಗಲಿ. ಗೈಸ್ ಗುಡ್ ಈವ್ನಿಂಗ್ ಗೈಸ್ ಇವಾಗ ತಾನೇ ಇದು ಇಂಟರ್ವ್ಯೂ ಇತ್ತಲ್ಲ ಅದು ಮುಗಿಸ್ಕೊಂಡು ಬಂದೆ. ಎಷ್ಟೊಂದು ಬೆಳಗ್ಗೆಯಿಂದ ಕಾದಿದ್ಕೊಂಡು 15 ಮಿನಿಟ್ಸ್ ಮಾತ್ರ ಇಂಟರ್ವ್ಯೂ ತಗೊಂಡ್ರು. ಆಮೇಲೆ ಆ ಕಂಪ್ನಿದು ಪ್ರಾಡಕ್ಟ್ಸ್ ಬಗ್ಗೆ ನೋಡ್ಕೊಬೇಕಾಗಿತ್ತು. ಮನೆಗೆ ಬಂದು ಜಸ್ಟ್ ಇವಾಗ ಬಂದಿದ್ದು, ಅದು ಮುಗಿಸ್ಕೊಂಡು ಒಂದು 5:15 ಹಂಗೆ ಬಿಟ್ಟು ಇವಾಗ ಬಂದ್ವಿ. ಇವಾಗ ಜಿಮ್ಮಿಗೆ ಹೋಗಬೇಕು, ಲೆಗ್ ವರ್ಕೌಟ್ ಬೇರೆ ಮಾಡಬೇಕು, ಟೈಮ್ ಬೇರೆ ಆಗೋಗ್ಬಿಟ್ಟೈತೆ. ಇವ್ನು ನೋಡಿ ಒಂದು ಶಡೆ ಪಬ್ಜಿ ಆಡ್ತಾನೆ. ಎಲ್ಲರೂ ಪಬ್ಜಿ ಆಡ್ತಾನೆ ಗೈಸ್, ಎಲ್ಲಿ ಯಾವ ಕಡೆ ಹೋದ್ರು ಪಬ್ಜಿ ಆಡ್ತಾನೆ ಇರ್ತಾನೆ. ನಾಳೆ ಒಂದು ಇಂಟರ್ವ್ಯೂ ಬೇರೆ ಐತೆ, ಅಲ್ಲೋಗಿ ಅಟೆಂಡ್ ಮಾಡಬೇಕು. ಸದ್ಯಕ್ಕೆಲ್ಲ ಕೆಲಸ ಸಿಕ್ಬಿಟ್ಟೆ ಸಾಕನ್ಸ್ಬಿಟ್ಟೈತಿ. ನೋಡೋಣ ಗೈಸ್. ಹಾಗೇನಿಲ್ಲ, ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಂತ ಇದ್ದೀವಿ. ಇನ್ನೊಂದು 10 ನಿಮಿಷ ಹೋಗಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಕು. ನಾನು ಇವನು ಲೋಹಿತ್ತು, ಆ ಕಡೆಯಿಂದ ಜಯಂತ್ ಬರ್ತೀನಿ ಆದರೆ ಅಂತ ಹೇಳೋನೆ. ನೋಡಬೇಕು, ಇಲ್ಲಿ ವರ್ಕೌಟ್ ಮಾಡ್ತಾನೆ, ಅಲ್ಲಿ ಹೋಗ್ತೀನಿ ತಾನೆ ಸರಿ ಪಬ್ಬಲ್ಲಿ. ಸೊ ಅದಕ್ಕೆ ನೋಡೋಣ, ಜಿಮ್ಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಜಿಮ್ಮು ಫಿಶ್ ಮಾರ್ಕೆಟ್ ಆಗ್ಬಿಟ್ಟಿರೋದು ಇಷ್ಟೊತ್ತಿಗೆ. 4 ಜನ ಮಾಡೋ ಅಷ್ಟಲ್ಲಿ ಮುಗಿಯುತ್ತೆ ನಮ್ಮ ಕತೆ. ನೋಡೋಣ ಗೈಸ್, ಗುಡ್ ಈವ್ನಿಂಗ್ ಗೈಸ್. ಇವಾಗ ಅರ್ಜೆಂಟ್ ಟೈಮ್ ಬೇರೆ ಆಗ್ಬಿಟ್ಟೆ ಜಿಮ್ಗೆ. ಗಡಿ ಜಲ್ದಿ ಆಗು. ಇದು ಔಟ್ಫಾಲ್ಟ್ ಡೆಲಿವರಿ ಅಂತ ಬಂದೈತೆ. ಹಾಂ, ಎಲ್ಲೈತೆ ಕೇಳು, ಹಂಗೆ ಇಸ್ಕೊಂಡು ಹೋಗೋಣ. ಎಲ್ಲೈತೆ ಕೇಳು. ಬಾರ ಕೊಟ್ಟಿರ್ತಾನೆ, ಇವತ್ತು 2 ದಿವಸ ಆಗಲ್ಲ ಗೈಸ್. ನಾನು ಟೈಮ್ ಆಗ್ಬಿಟ್ಟೈತೆ, ಜಿಮ್ಗೆ ಹೋಗ್ಬೇಕು. ಜಯಂತ್ ಬೇರೆ ಇವತ್ತು ನಾಳೆನೋ ಸತ್ತೋಗೋ ಥರ ಆಡ್ತಾವನು, ಇನ್ನೂ ಬಂದಿಲ್ವಾ ಅಂತ. ಅದಕ್ಕೆ ಇವಾಗ ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ ಫಾಸ್ಟಾಗೆ. ನೋಡೋಣ, ಹೋಗ್ಬಿಟ್ಟು ಲೆಗ್ಸ್ ವರ್ಕೌಟ್ ಮಾಡಿ ಬೂಮ್ ಬಾಮ್ ಮಾಡಿಬಿಡೋದೆ ಇವತ್ತು. ಬೂಮ್ ಬಾಮ್. ಆಮೇಲೆ ಬಿರಿಯಾನಿ ತಿಂದಿದ್ನೆಲ್ಲ ವರ್ಕೌಟ್ ಮಾಡಿದ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟ. ಒಳ್ಳೆ ಐಡಿಯಾ ಮುಚ್ಕೊಂಡು ಒಳ್ಳೆ ಐಡಿಯಾ. ಏನು ಸ್ಮೆಲ್ಲ? ಬರೋ ಸ್ಟೂಡೆಂಟ್ಗೆ ನೋಡಿ ಗೈಸ್, ನಾವು ಜಿಮ್ಮಿಗೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಅಷ್ಟು ಬೇಗ ಕಬಾಬ್ ಸ್ಮೆಲ್ ಬರ್ತಾಯಿದೆ. ಬಾನ ಕಬಾಬ್ ತಿನ್ನೋಣ. ಅದು ಲೆಗ್ ವರ್ಕೌಟ್ ಇಟ್ಕೊಂಡು ಕಬಾಬ್ ತಿನ್ಬಿಟ್ಟು ಆಮೇಲೆ ವರ್ಕೌಟ್ ಮಾಡ್ಬೇಕಂತೆ. ಯಾ ಗೈಸ್ ಇನ್ನೊಬ್ಬ ವ್ಯಕ್ತಿ ಆ್ಯಡ್ ಆಗ್ತಾವನೆ ನಮ್ಮ ವರ್ಕೌಟ್ಗೆ ಇವತ್ತು. ಅವನ ಹೆಸರು ಬಪ್ಪಿ ವಿಜಯ್. ಬರ್ತಾವನೆ ಟೋಟಲ್ ಎಷ್ಟು 5 ಜನ ಗೈಸ್ ಇವತ್ತು. 1 2 3 4 5 ಜನ ಲೆಗ್ಸ್ ಮಾಡೇ ಬಿಡೋಣ. ಇನ್ನೊಂದು ಏನಾದ್ರೆ ಫಿಶ್ ಮಾರ್ಕೆಟ್ ಆಗ್ಬಿಟ್ಟಿರುತ್ತೆ ನಮ್ಮ ಜಿಮ್ ಇಷ್ಟೊತ್ತಿಗೆ. ಅದೊಂದು ನೋಡೋಣ ಏನು ಮಾಡೋಕ್ಕಾಗೋದ ಮಾಡಿ. ಬುಂಬಾ ಗಿಸ್ಗ ಎಗ್ ಪಫ್ ತಿನ್ಬಿಟ್ಟು ವರ್ಕೌಟ್ ಮಾಡೋಣ ಅಂತಾನೆ. ಗುಡ್ ಈವ್ನಿಂಗ್ ಗೈಸ್. ಸೊ ಇವಾಗ ತಾನೇ ಜಸ್ಟ್ ವರ್ಕೌಟ್ ಮುಗಿಸಿದ್ದೀವಿ ಲೆಗ್ಸು. ಇವಾಗ ಒಂದು ಚಾಲೆಂಜ್ ಆಗಿದೆ. ಏನಂದರೆ ಇವತ್ತು ಬಂದುಬಿಟ್ಟು ನಮ್ಮ ದೂದಿದಾರಲ್ಲ ಅವ್ರ ಅಮ್ಮದು ಬರ್ಡೇ. ಓಕೆನಾ? ಅದಕ್ಕೋಸ್ಕರ ಒಂದು ಚಾಲೆಂಜು. ಏನು ಇವಾಗ ಚಾಲೆಂಜು ಅಂದರೆ ಅವನು ಇವತ್ತು ಟ್ರೀಟ್ ಕೊಡ್ಸಲ್ಲ ಅಂತೆ. ಅವನು ಟ್ರೀಟ್ ಕೊಡ್ಸೋದು ಬಂದುಬಿಟ್ಟು ಪ್ಲಾನ್ ಬಿ ಪಬ್ಬಲ್ಲಿ ಎಲ್ರಿಗೂ. ಅದನ್ನು ಎಲ್ರು ಬೇಡ, ನಾನು ನೀನು 2, ದೂದ್ 3, ವಿಜಯ್ 4, ನವೀನ್ 5. 5 ಜನಪ್ಪ. 5 ಜನಗೆ ಪ್ಲಾನ್ ಬಿ ಏನು ಬೇಕಂದ್ರೂ ತಿನ್ಬೋದು. ನಾವು ಟ್ಯೂಸ್ಡೇ ಹೋಗೋದು ತಿನ್ನೋದೇ ವಿಂಗ್ಸ್ ತಿನ್ನೋದು. ಓಕೆನಾ? ವಿಂಗ್ಸ್ ಮಾತ್ರ. ವಿಂಗ್ಸು ಕೋಕು ಅಷ್ಟೇ. ಕೋಕು ಜಾಸ್ತಿ ಕುಡಿಯಲ್ಲ. ಹೇಳು. ವಿಡಿಯೋ ಐ ಆಮ್ ಡೂಯಿಂಗ್ ಎ ವ್ಲಾಗ್. ಹೇಳು. ಏನು ಹೇಳು? ಒಪ್ಕೋ. ನಾನು ಪ್ಲ್ಯಾನ್ ಬಿಯಲ್ಲಿ 2,000ಕ್ಕಿಂತ ಜಾಸ್ತಿ ಕೊಡ್ಸಲ್ಲ. ಸಖತ್ತಾಗಿತ್ತು. ಹೇಳು, ಒಪ್ಕೋ. ಆಯಿತು. ಪ್ಲಾನ್ ಬಿಲಿ 5 ಜನಗೆ ವಿಂಗ್ಸ್ ಕೊಡ್ತೀವಿ. ತಲೆಗೆ 2 ವಿಂಗು, 2 ಡಜನ್ ವಿಂಗು. 1 ಡಜನ್ 2 ಡಜನ್ ತಲೆಗೆ 2,000. ನೋಡಪ್ಪ, ತಲೆಗೆ 2 ಡಜನ್ ಅಂದ್ರೆ ನಿಂಗೆ ಎಷ್ಟು ಗೊತ್ತಾ ಬೀಳುತ್ತೆ? 700 ರೂಪಾಯಿ ಬೀಳುತ್ತೆ ಒಬ್ಬನಿಗೆ. 700, ಅವ್ನು 700 ಅಂದ್ರೆ ನಾನೆಲ್ಲಿ ಹೋಗ್ಲಿ? ಹಾಂ ಸರಿ, 3,000. ಸುಮ್ಮನಿರೋ, 5,000 ಎಲ್ಲ ಬೇಡ, 3,000 ಬಜೆಟ್. ಒಪ್ಕೊಂಬಿಟ್ಟು ಜಲ್ದಿ, ಇಲ್ಲಾಂದ್ರೆ ಜಾಸ್ತಿ ಮಾಡಿಸ್ಬಿಡ್ತೀನಿ. ಗೈಸ್, ನೀವೇ ಸಾಕ್ಷಿ. ಪ್ಲಾನ್ ಬಿ, ವಿ ಆರ್ ಈಟಿಂಗ್ ಜಿಮ್ ಆ್ಯಂಡ್ ವಿ ಆರ್ ಗೋಯಿಂಗ್. ಪರವಾಗಿಲ್ಲ, ಡಯಟ್ ಹಾಳಾಗೋಗಿ 115 ಡೇಸ್ ವಾಪಸ್ ಬೇಕಂದ್ರೆ ಮತ್ತೆ ಮಾಡ್ತೀನಿ.
ಮಗನೇ ನೀನು ಒಪ್ಕೊಂಡಿರೋದು ನಂಗೆ ಬಿಡಲ್ಲ. ನೀನೇನಾದರೂ ಕೈ ಹತ್ತಿದ್ರೆ ನಿಂದು ಪುರಾಣ ಎಲ್ಲ ಹೇಳ್ಬಿಡ್ತೀನಿ. ರೀಸೆಂಟಾಗಿ ನಡೆದಿದ್ದು ಹಿಸ್ಟ್ರಿಗಳೆಲ್ಲ. ಗುಡ್ ಈವ್ನಿಂಗ್ ಗೈಸ್, ಅಲ್ಲ ಗುಡ್ ನೈಟ್ ಗೈಸ್. ಸೊ ಫೈನಲಿ ವರ್ಕೌಟ್ ಮುಗ್ದಿದೆ ಗೈಸ್. ಲೆಗ್ಸ್ ಕ್ರೇಜಿ ವರ್ಕೌಟ್ ಅಂದ್ಕೊಳ್ಳಿ. ಇವತ್ತು ಮಾಡಿದ್ದು ಕಮ್ಮಿ ಆದರೂ ಒಂಥರ ಎಫೆಕ್ಟಿವ್ ಆಗಿತ್ತು. ಸೊ ವ್ಲಾಗಿಗೆ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಇಂಟರ್ವ್ಯೂಗೆ ಹೋಗಬೇಕು. ಇವಾಗ ನಮ್ಮಮ್ಮ ಕಾಯ್ತವ್ರೆ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಬೇಗ ಇನ್ ದ ಸೆನ್ಸ್ ಕಮ್ಮಿ ವರ್ಕೌಟ್ ಮಾಡಿಬಿಟ್ಟು. ಬೆಳಗ್ಗೆಯಿಂದ ಇದು ಬೇರೆ ಹೋಗಿದ್ನಲ್ಲ ಇಂಟರ್ವ್ಯೂಗೆ, ಅಲ್ಲಿ ಬೇರೆ ಸ್ವಲ್ಪ ಸುಸ್ತಾಗೋಗಿತ್ತು. ಕೂತಿ ವೆಯ್ಟ್ ಮಾಡಿ ಅಷ್ಟೇ ಗೈಸ್. ಬೇರೆ ಏನಾದರೂ ಹೇಳೋದಿದೆಯಾ? ನನ್ನ ಚಾಲೆಂಜ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೋ ವೇ ಬ್ರೋ. ಎಲ್ಲಿದ್ಯಾ ಗಾಡಿ? ಚಾಲೆಂಜ್ ಎಲ್ಲ ಕ್ಯಾನ್ಸಲೇ ಮಾಡೋಂಗಿಲ್ಲ ಗೈಸ್. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಇಲ್ಲ ಅಷ್ಟೇ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಬೇರೆಯವ್ರು ಕೂಡ ನಮ್ಮ ಚಾನೆಲ್ನ ನಮ್ಮ ವೀಡಿಯೋನ ನೋಡ್ಬೋದು. ಆಮೇಲೆ ನಮ್ಮ ಚಾನೆಲ್ ಕೂಡ ಗ್ರೋತ್ ಆಗುತ್ತೆ, ಮ್ಯಾಕ್ಸಿಮಮ್ ವ್ಯೂಸ್ ಆಗುತ್ತೆ. ಅಷ್ಟೇ ಗೈಸ್, ಬೈ, ಟೇಕ್ ಕೇರ್, ಸಿ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.